ಗುರು ಗಿಲ್ಲಿ ಕ್ರೇಜ್ ನಿಜವಾಗ್ಲೂ ದಿವಸದಿಂದ ದಿವಸಕ್ಕೆ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ನೋಡಿ, ಬಿಗ್ ಬಾಸ್ ಮುಗಿದು 4 ತಿಂಗಳಾಯ್ತು, ಆದ್ರೆ ಇನ್ನೇ ಗಿಲ್ಲಿ ಅವರು ಸುತ್ತಾಟ ನಡೆಸ್ತಾ ಇದ್ದಾರೆ. ಒಂದೊಂದು ಪ್ರೋಗ್ರಾಮ್ಗಳಿಗೆ ಅಂತ ಇಷ್ಟಿಷ್ಟು ಚಾರ್ಜ್ ಸಹ ಮಾಡ್ತಾರೆ, ಜೊತೆಗೆ ಅಟೆಂಡ್ ಸಹ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅಭಿಮಾನಿಗಳು ಇನ್ನೂ ಖುಷಿ ಆಗ್ತಾ ಇದ್ದಾರೆ. ಹೌದು, ಅಭಿಮಾನಿಗಳಿಗಂತೂ ರಂಜಿಸೋದ್ರಲ್ಲಿ ಮೋಸ ಇಲ್ಲ. ಕಂಪ್ಲೀಟ್ ಆಗಿ ಜನರು ಸೇರ್ತಾರೆ. ಗಿಲ್ಲಿ ನಟ ಬರ್ತಾ ಇದ್ದಾರೆ ಅಂದ್ರೆ ದಾವಣಗೆರೆ ಆಯ್ತು, ಈಗ ನೋಡಿ ಬೆಂಗಳೂರು ಉತ್ರಳ್ಳಿಯಲ್ಲಿ ಸಖತ್ತಾಗಿ ಮಿಂಚ್ತಾ ಇದ್ರೆ, ಮತ್ತೆ ಕಾಲೇಜ್ ಇವೆಂಟ್ ಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಮಿಂಚ್ತಾರೆ. ಸ್ಟೂಡೆಂಟ್ಸ್ಗೂ ಕೂಡ ಮನೋರಂಜನೆ ನೀಡ್ತಾರೆ, ಸ್ಟೂಡೆಂಟ್ಸ್ಗಳು ಫುಲ್ ಖುಷಿ ಆಗ್ತಾರೆ. ಸೊ ಗಿಲ್ಲಿಗೆ ಎಲ್ಲಾ ವರ್ಗದ ಫ್ಯಾನ್ಸ್ ಗಳಿದ್ದಾರೆ, ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ. ಉತ್ಸವಗಳಿಗೆ ಹೋಗ್ತಾರೆ, ಗಿಲ್ಲಿ ನಟ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಡೈಲಾಗ್ ಗಳನ್ನ ಹೊಡಿತಾರೆ, ಜನರು ಫಿದಾ ಆಗ್ತಾರೆ. ರಾಜಕೀಯ ವ್ಯಕ್ತಿಗಳಿಗೂ ಗಿಲ್ಲಿ ಅಂದ್ರೆ ಇಷ್ಟ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಗಿಲ್ಲಿ ಇದೇ ತರ ಮಿಂಚ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಹೋಗೋದು ಗ್ಯಾರಂಟಿ. ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಾ ಇದೆ. ಆದ್ರೆ ಕಂಪ್ಲೀಟ್ ಆಗಿ ಪ್ರತಿದಿನ ಈವೆಂಟ್ಸ್ ಗಳಲ್ಲೇ ಬಿಸಿ ಆಗ್ಬಿಟ್ಟಿರ್ತಾರೆ ಗಿಲ್ಲಿ ನಟ ಅವರು. ಒಂದಲ್ಲ ಒಂದು ಈವೆಂಟ್ಸ್ ಗಳು ಪ್ರತಿ ದಿವಸ ಇದ್ದೇ ಇರುತ್ತೆ, ಬುಕ್ ಮಾಡ್ಕೊಬಿಟ್ಟಿರ್ತಾರೆ ಮುಂಚೆನೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಗಿಲ್ಲಿ ನಟ ಸಿಂಪಲ್ ಆಗಿ ಎಂಟ್ರಿ ಕೊಡೋದು, ಯಾವುದೇ ರೀತಿ ದುಬಾರಿ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಚಪ್ಪಲಿ ಏನು ಕೂಡ ಇಲ್ಲ, ಚಿನ್ನಾಭರಣ ಇಲ್ಲ, ಜಸ್ಟ್ ಆಸ್ ಇಟ್ ಈಸ್ ಹೋಗ್ತಾರೆ, ಕಾರಿಂದ ಇಳಿತಾರೆ, ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಸಹ ಇರ್ತಾರೆ, ವೇದಿಕೆ ಹೋಗ್ತಾರೆ, ಡೈಲಾಗ್ ಹೊಡಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಸನ್ಮಾನವನ್ನ ಸಹ ನಂತರ ಗಿಲ್ಲಿಗೆ ಮಾಡಲಾಗುತ್ತೆ. ಸೂಪರ್ ಅಂತಾನೆ ಹೇಳಬಹುದು.